ಹಾಯ್ ಎಲ್ಲಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಲಡ್ಡುದು ಸ್ಕೂಲ್ ಡೇಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ನಾನು ಈ ಥರ ರೆಡಿಯಾಗಿ ಓಡ್ತಾ ಇದ್ದೀನಿ. ಏಕೆಂದರೆ ತುಂಬಾ ಚಳಿ ಇದೆ. ಸೊ ಹಾಗಾಗಿ ಸಂಜೆ ಹೊತ್ತಿರೋದ್ರಿಂದ ಅವ್ರದ್ದು ಸ್ಕೂಲ್ ಡೇ ಒಂದು ಪುಲೋವರ್ ಹಾಕ್ಕೊಂಡು ಬೇಗ ಅರ್ಜೆಂಟಲ್ಲಿ ಓಡ್ತಾ ಇದ್ದೀನಿ. ಏಕೆಂದರೆ ಆಲ್ರೆಡಿ ಮನೆಯವರೆಲ್ಲ ರೆಡಿ ಆಗಿ ಕೆಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಯಾವುದೇ ರೀತಿ ಐಡಿಯಾ ಇರಲಿಲ್ಲ, ಬಟ್ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಆಲ್ರೆಡಿ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ನಾನು ಒಂದು ಗಾಡೀಲಿ, ಭರತ ಮತ್ತು ನನ್ನ ತಮ್ಮ ಪಾಪು ಒಂದು ಗಾಡೀಲಿ ಬರ್ತಾರೆ. ಲಡ್ಡು ರಿಹರ್ಸಲ್ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಮಧ್ಯಾಹ್ನನೇ ಹೋದ ಸ್ಕೂಲ್ಗೆ. ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಬಟ್ ಪಾಪು ನಮ್ಮಮ್ಮನ ಅಂದ್ಬಿಟ್ಟು ಎಲ್ಲೋ ಹೋಗ್ತಿದ್ದಾಳೆ ಅಂದ್ಬಿಟ್ಟು ತುಂಬಾ ಹೇಳ್ತಾ ಇದ್ದ. ಗಾಡೀಲಿ ಹೋಗ್ಬೇಕಾದ್ರೆ ಯೂಶ್ವಲಿ ಅವ್ನು ಡೈವರ್ಟ್ ಆಗೋಗ್ತಾನೆ, ಬಟ್ ಯಾಕೋ ಗೊತ್ತಿಲ್ಲ, ಅವ್ನು ತುಂಬಾ ಹೇಳ್ತಿದ್ದ ನಾನಿಲ್ಲ ಅಂದ್ಬಿಟ್ಟು. ಹಾಗಾಗಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಪಾಪುನ ನಾನೇ ಎತ್ಕೊಂಡೆ. ಓಕೆ, ಹತ್ತಿದ್ದು ಅಮ್ಮ ಬಿಟ್ಟು ಹೋಗಿದ್ಲಾ? ಅಲ್ಲಿ ಹೋಗಿದ್ದು ಅಮ್ಮಪ್ಪ. ಅಮ್ಮ 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 ಬಿಟ್ಟು ಹೋಗಿದ್ಲ ಗಾಡೀಲಿ? ಒಬ್ಳೇ ಇದ್ದ? ಅಳ್ಬಾರ್ದು, ಓಕೆನಾ? ಅಳ್ಬಾರ್ದು, ಅಮ್ಮ ಎಲ್ಲೂ ಹೋಗಲ್ಲ. ಓಕೆನಾ? ಓಕೆನಾ ಬೇಬಿ? ನೋಡಿ, ಸ್ಕೂಲ್ ಇನ್ನೂ ಅಲ್ಲಿದೆ, ಬಟ್ ಕಾರ್ ಪಾರ್ಕಿಂಗು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲೇ ಅರ್ಥ ಆಗುತ್ತೆ ಪೇರೆಂಟ್ಸ್ ಎಷ್ಟು ಜನ ಬಂದಿದ್ದಾರೆ ಅಂತ. ಯೂಶ್ವಲಿ ನಮ್ಮದು ಅಂದರೆ ನಮ್ಮ ಸ್ಕೂಲ್ ಡೇ ಕಾಲದಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಬರ್ತಾನೆ ಇರಲಿಲ್ಲ, ಬಟ್ ಇವಾಗ ನೋಡಿ ಈಚ್ ಆ್ಯಂಡ್ ಎವ್ರಿ ಒನ್ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಕ್ಕಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರ ಡ್ಯಾನ್ಸ್ನೆಲ್ಲ ಅವ್ರು ಎಷ್ಟು ಎಂಜಾಯ್ ಮಾಡೋದಕ್ಕೆ ಬರ್ತಾರೆ ಅಂತ. ಸೊ ಇದು ನೋಡಿ, ಚಪ್ರ ಎಲ್ಲ ಹಾಕಿ ದೊಡ್ಡ ರಂಗೋಲಿ ಬಿಟ್ಟು ಬಣ್ಣ ತುಂಬಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಇದರಲ್ಲೊಂದು ಬೆಸ್ಟ್ ಅನಿಸಿದೇನು ಅಂದರೆ ಫುಲ್ ಟ್ರೆಡಿಷ್ನಲ್ಲು. ಮಕ್ಕಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮತ್ತು ಅವರು ನಡೆ ನುಡಿ ಎಲ್ಲ ಪ್ರತಿಯೊಂದು ಕೂಡ ಫುಲ್ ಟ್ರೆಡಿಷ್ನಲ್. ನೋಡಿ, ಅಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟು ವೆಲ್ಕಮ್ ಮಾಡ್ತಿದ್ದಾರೆ. ಸೊ ಜೊತೆಗೆ ಅದೇನೋ ಸೀಲ್ ಕೂಡ ಹಾಕಿದ್ರು, ಅದು ಏನಕ್ಕೆ ಅಂತ ಅರ್ಥ ಆಗಿಲ್ಲ ನನಗೆ. 2 ಥರ ಸೀಲ್ನ ಹಾಕಿದ್ರು ನಮಗೆ. ಈ ಸ್ಕೂಲಲ್ಲಿ ಏನು ಅಂದರೆ ನಮ್ಮ ಥರ ಮ್ಯಾಮ್, ಮಿಸ್, ಸರ್ ಅಂತ ಎಲ್ಲ ಏನು ಕರೆಯಲ್ಲ, ಮಾತಾಜಿ, ಗುರೂಜಿ ಅಂತ ಕರೀತಾರೆ. ಸೊ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕಲಿಸ್ತಾ ಇದ್ದಾರೆ ಈ ಸ್ಕೂಲಲ್ಲಿ. ನಿಜ ಒಂಥರ ಇಷ್ಟು ಸ್ಕೂಲ್ಗಳಲ್ಲಿ ನಾನು ನೋಡಿದ ಬೆಸ್ಟ್ ಸ್ಕೂಲ್ ಅಂದರೆ ಇದೆ ಅನಿಸುತ್ತೆ. ಇಂಗ್ಲೀಷ್ ಮೀಡಿಯಮ್ ಅಂದರೆ ಬರೀ ಇಂಗ್ಲೀಷಲ್ಲಿ ಮಾತಾಡೋದು, ಇಲ್ಲ ಫ್ಯಾನ್ಸಿ ಆಗಿರೋದು, ಈ ಥರ ಇರುತ್ತೆ. ಬಟ್ ಈ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಆದರೂ ಕೂಡ ಮಾತಾಡೋದು ಇಂಗ್ಲೀಷ್ ಆದರೂ ಕೂಡ ಆ ಸಂಸ್ಕೃತಿಗೆ ಏನೇನು ಬೇಕು, ಸಂಸ್ಕೃತಿಯಿಂದ ಹೇಗೆ ನಡ್ಕೋಬೇಕು ಅನ್ನೋದು ಇಲ್ಲಿ ಹೇಳ್ಕೊಡ್ತಾರೆ. ಇವಾಗ ಲಡ್ಡುಗೆ ನಾವು ಲಂಚ್ ತಂದಿದ್ವಿ. ಸೊ ಹಾಗಾಗಿ ಅದನ್ನು ಭರತ ಮತ್ತು ನಮ್ಮ ಅಕ್ಕ ಅಲ್ಲಿ ಸೆಕ್ಯೂರಿಟೀಸ್ ಕೈಲಿ ಮತ್ತು ಆಯಾ ಆಂಟೀಸ್ ಇರ್ತಾರಲ್ಲ ಅವ್ರ ಕೈಗೆ ಕೊಡ್ತಾಯಿದ್ರು. ಇದೇ ನೋಡಿ ಲಡ್ಡು ಸ್ಕೂಲು, RVK BSK ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬನಶಂಕರಿ ಅಂತ. ಸೊ ತುಂಬಾ ದೊಡ್ಡ ಸ್ಕೂಲು, ನಿಜ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಸ್ಕೂಲು. ಅದ್ರ ಜೊತೆಗೆ ಅಲ್ಲಿ ಫೋಟೋ ಸ್ಟುಡಿಯೋ ಅಂದರೆ ಫೋಟೋ ಬೂತ್ ಅಂತ ಹೇಳ್ತಾರೆ, ಕರೆಕ್ಟ್ ಫೋಟೋ ಬೂತು ಅದೆಲ್ಲ ಇತ್ತು. ಅಲ್ಲೂ ಹೋಗಿ 1-2 ಫೋಟೋಸ್ ಹೊಡ್ಸ್ಕೊಂಡ್ಬಂದ್ವಿ. ನಾನು ಇಲ್ಲಿ ಕೂತ್ಕೊಳ್ಳೋಣ, ಅಲ್ಲಿ ಸ್ಟೇಜು ಸ್ವಲ್ಪ ಕಾಣಿಸುತ್ತೆ, ಜೊತೆಗೆ ಇಲ್ಲಿ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿ ಕೂತಿದ್ವಿ. ಬಟ್ ಹೋಗ್ತಾ ನನ್ನ ತಮ್ಮನಿಗೆ ನಮ್ಮ ಅಕ್ಕನಿಗೆ ಮೈಂಡ್ ಡೈವರ್ಟ್ ಆಗಿ ಆ ಕಡೆ ಕೂತ್ಕೊಳ್ಳೋಣ, ಈ ಕಡೆ ಬೇಡ ಅಂತ ಹೇಳಿ ಸ್ವಲ್ಪ 1-2 ಜಾಗ ಚೇಂಜ್ ಮಾಡಿದ್ದೀವಿ. ಇನ್ನೂ ಅಷ್ಟು ಜನ ಬಂದಿರಲಿಲ್ಲ. ಸೊ ಬರ್ತಾ ಫಿಲ್ಲಾಗಿ ಹೋಗ್ತಾರೆ. ಆವಾಗ ನಮ್ಗೆ ಹಿಂಸೆ ಆಗುತ್ತೆ, ಪಾಪು ಇರೋದ್ರಿಂದ ಓಡಾಡೋಕ್ಕೆ ಎತ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಆ ಕಡೆ ಫ್ರೀ ಆಗಿರೋ ಸ್ಪೇಸ್ಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನಮ್ಮ ಭಾರತ ದೇಶ ಈಗಲೂ ಇದೆ, ಮುಂದೆ ಕ್ಲಾಪ್. ಎರಡನೇದು ಸೇವೆ.
ಪೆಟ್ಕೊಂಡ್ರಿ ಭಾರತದಲ್ಲಿ ಸೇವೆ ಬಗ್ಗೆ ಸಂಜೆ ಒಂದು 6:30 7 ಗಂಟೆವರೆಗೂ ಬರೀ ಭಾಷಣನೇ ಮಾಡ್ತಿದ್ರು. ಸ್ವಲ್ಪ ಬೋರ್ ಆಗ್ತಿತ್ತು ನಮಗೆ. ಸೊ ಮಗು ಇದ್ದಿದ್ದರಿಂದ ಮಗು ಜೊತೆ ಸ್ವಲ್ಪ ಆಟ ಆಡಿಕೊಂಡು ಮತ್ತು ಅಲ್ಲಿ ಬರ್ಡ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಸೊ ಅದನ್ನು ನೋಡಿಕೊಂಡು ಹಂಗೋ ಹಿಂಗೋ ಸ್ವಲ್ಪ ಕಾಲ ಕಳೆದ್ವಿ. ಅಣ್ಣ ಮನೆ ಮತ್ತು ಒಂದಷ್ಟು ರಾಜಕಾರಣಿಗಳು ಅವರೆಲ್ಲ ಬಂದು ಸ್ಪೀಚ್ ಕೊಟ್ಟರು. ಅಷ್ಟರಲ್ಲಿ ಪಾಪುಗೆ ನಿದ್ದೆ ಬಂತು ಅನಿಸುತ್ತೆ, ತುಂಬಾ ಅಳ್ತಿದ್ದ. ಸೊ ಹಾಗಾಗಿ ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಈ ಸೈಡ್ ಬಂದೆ. ಇಲ್ಲಿ ಸ್ಟೇಜ್ ಆಪೋಸಿಟಲ್ಲಿ ಫುಡ್ ಕೌಂಟರ್ ಅಂತ ಮಾಡಿದರು. ಇದು ಕೂಡ ನಂಗೆ ಹೊಸದು ನೋಡಿದ್ದು ನಾನು. ಮಾಮೂಲಿ ಬಜ್ಜಿ, ಬೋಂಡ, ಪಾನಿಪುರಿ, ಬೇಲ್ಪುರಿ, ದೋಸೆ ಜೊತೆಗೆ ಟೀ, ಕಾಫಿ ಈ ಥರ ಎಲ್ಲ ಮಾಡ್ತಿದ್ರು. ಅದ್ರ ಜೊತೆಗೆ ಬುಕ್ಸ್ ಕೌಂಟರ್ ಕೂಡ ಇತ್ತು. ಇದು ಒಂದು ನಂಗೆ ಸ್ಪೆಷಲ್ ಅನ್ನಿಸ್ತು. ಬುಕ್ ಕೌಂಟರು ಮತ್ತು ಖಾದಿ ಬಟ್ಟೆ ಇದೆಲ್ಲ ಕೂಡ ಸೇಲ್ಗೆ ಹಾಕಿದ್ರು. ಸೊ ಇದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಜೊತೆಗೆ ಒಂದು ಬೇಲ್ಪುರಿ ತೊಗೊಳ್ಳೋಣ, ಪಾಪು ಇದೆಯಲ್ಲ ಅಂದ್ಬಿಟ್ಟು ಕಡಲೆಪುರಿ ತಿನ್ಸೋಣ ಅಂದ್ಬಿಟ್ಟು ಪಾಪುಗೆ ತಗೊಳ್ಳೋಣ ಅಂತ ಹೋಗಿ ತಗೊತಾ ಇದ್ದೆ. ಅಷ್ಟರಲ್ಲಿ ನಾನು ಬಂದು ತುಂಬ ಹೊತ್ತಾಗಿತ್ತು ಅಂದ್ಬಿಟ್ಟು ಎಲ್ಲೋದ್ಲು ಅಂದ್ಬಿಟ್ಟು ನನ್ನ ತಮ್ಮ ಕೂಡ ಹುಡ್ಕೊಬಂದ. ಅಷ್ಟು ಪಾಪುಗೆ ಸ್ವಲ್ಪ ತಿನ್ನಿಸ್ಕೊಂಡು ಅವನು ಅಷ್ಟೇ ಅಲ್ಲಿ ಮತ್ತೆ ಇನ್ನೊಂದು ಮಂಡಕ್ಕಿ ಮಸಾಲ ಮತ್ತು ಬಜ್ಜಿ ಅವನು ಕೂಡ ತೊಗೊಂಡು ನಾವು ಕೂತಿರೋ ಜಾಗಕ್ಕೆ ಹೊರಟ್ವಿ. ಅಷ್ಟರಲ್ಲಿ ಅಣ್ಣಾಮಲೈ ಸರ್ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಿದ್ರು. Any children now, when we look at their cell phone, the biggest problem we face as a parent, including me as a parent, all of you as a parent, grandparents for their grandchildren, is the mobile phone addiction, technological addiction our children are going through. Australia as a country, they banned the social media for children below 16 years of age day before yesterday. The first country in the world to say any children in Australia. I know parents you can't do. If you do this at home, children will fight with you. You tell your children, the government has done it. So ಸ್ಪೀಚ್ ಎಲ್ಲ ಆದಮೇಲೆ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ವಂದೇ ಮಾತರಂ ಸಾಂಗ್ನ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೂ ತುಂಬ ದಿನ ಆಗಿತ್ತಲ್ಲ ಹಾಡಿ. ಸೊ ನಾವು ಕೂಡ ಅದ್ರ ಜೊತೆಗೆ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸುಮಧುರ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಕಲಾಭರಣ ಮಾತರಂ ವಂದೇ ಮಾತರಂ ವಂದೇ ಕೋಟಿ ಅಷ್ಟು ಬರೋದು ಮಾಮ ಇನ್ನಿಕ ಗೊತ್ತಾ ಕೋಟಿ ಗೊತ್ತಾ ಅಂದರೆ ಎಲ್ಲ ಎದ್ದು ನಿಂತು ಗೌರವಪೂರ್ವಕವಾಗಿ ನಾವು ಈ ಹಾಡನ್ನ ಹಾಡಿದ್ವಿ. ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ರೆಸ್ಪೆಕ್ಟ್ ಕೊಡ್ತಿದ್ರು. ಸೊ ನನಗೆ ಇಷ್ಟು ವರ್ಷ ಗೊತ್ತಿಲ್ಲ ವಂದೇ ಮಾತರಂ ಸಾಂಗಲ್ಲಿ ನನ್ನ ಹೆಸರು ಬರುತ್ತೆ ಅಂತ. ಈ ಸಲ ಫುಲ್ ಸಾಂಗ್ ಕೇಳಿದಾಗ ನನ್ನ ಹೆಸರು ಬಂತು. ನಿಜ ಅದಂತೂ ತುಂಬಾ ಖುಷಿ ಆಯಿತು. ನನಗೆ ಶಾಕ್ ಕೂಡ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಇದರಲ್ಲಿ ಏನು ಅಂದರೆ ಫಿಲ್ಮ್ ಸಾಂಗ್ ಒಂದೂ ಇಲ್ಲ, ಪ್ರತಿಯೊಂದು ಭರತನಾಟ್ಯಮ್ಮು ಇಲ್ಲಾಂದರೆ ಟ್ರೆಡಿಷ್ನಲ್ ಸಾಂಗ್ಸ್ ಮಾತ್ರ ಇತ್ತು. ಅಂದರೆ ಜಾನಪದ ಸಾಂಗ್ಸ್ ಬರುತ್ತಲ್ಲ ಆ ಥರದ್ದು. ಇಷ್ಟು ಜನನು ಭರತನಾಟ್ಯಮನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಕನಸಿತ್ತು, ಲೈಫಲ್ಲಿ ಒಂದ್ಸಲಿನಾದರೂ ಭರತನಾಟ್ಯಂ ಡ್ರೆಸ್ ಹಾಕೋಬೇಕು ಅಂತ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಒಂದಷ್ಟು ಡ್ಯಾನ್ಸ್ ಆದಮೇಲೆ ನನ್ನ ಫೇವ್ರೆಟ್ ಕೃಷ್ಣಂದು ಡ್ಯಾನ್ಸ್ ಬಂತು. ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಾಕ್ತಾಯಿದ್ದೀನಿ. ಸೊ ಇದೆಲ್ಲ ಬರುತ್ತೋ ಇಲ್ವೋ ಗೊತ್ತಿಲ್ಲ ವಾಯ್ಸು, ಯಾಕೆಂದರೆ ಕಾಪಿರೈಟ್ ಬರ್ಬೋದು. ಬಂದರೆ ಮ್ಯೂಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ಕೃಷ್ಣ ಗೋವಿಂದ ಹರೇ ಮುದ್ದೇನಾಥ ನಾರಾಯಣ ವಾಸುದೇವ. ಆತೋ ಒಂದು 7-8 ಡ್ಯಾನ್ಸ್ ಆದಮೇಲೆ ಲಡ್ಡುದು ಬಂತು ನೋಡಿ. ಈ ಕಡೆ ಲೆಫ್ಟ್ ಸೈಡ್ ಇದೆಯಲ್ಲ, ಲೆಫ್ಟ್ ಸೈಡಿಂದ 2ನೇ ಒಂದು ಲಡ್ಡು, ಆಮೇಲೆ ರೈಟ್ ಸೈಡ್ಗೆ ಈ ಕಡೆಯಿಂದ 2ನೇ ಒಂದು ಬರ್ತಾನೆ. ಸೊ ತುಂಬಾ ಚೆನ್ನಾಗಿ ಆಡ್ದ. ಅಂದರೆ ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ಅವ್ರು ಆಡಿಸೋದು. ತುಂಬ ಮಕ್ಕಳಿರೋದ್ರಿಂದ ಜಾಸ್ತಿ ಏನು ಡ್ಯಾನ್ಸ್ ಮಾಡಿಸ್ಲಿಲ್ಲ. ಪ್ರತಿಯೊಬ್ಬರಿಗೂ ಆಡಿಸ್ಬೇಕು ಅಂದ್ಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಅಷ್ಟೇ ಅವ್ರಿಗೆ ಡ್ಯಾನ್ಸ್ ಮಾಡಿಸೋದು. ಸೊ ಲಡ್ಡು ಸಾಂಗ್ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡಿದ್ವಿ. ಬಟ್ ಲಡ್ಡು ಬರೋ ಅಷ್ಟರಲ್ಲಿ ಮಗು ನಿದ್ದೆ ಮಾಡಿಬಿಟ್ಟಿತ್ತು. ನಾವೇ ಅವನ ಡ್ಯಾನ್ಸ್ನ ನೋಡಿಕೊಂಡು ನಕ್ಕೊಂಡು ಖುಷಿಯಾಗಿ ಅವನಿಗೆ ಚಿಯರ್ ಅಪ್ ಮಾಡಿಕೊಂಡು ಕೂತಿದ್ವಿ. ಓಕೆ, ಇವಾಗ ಲಡ್ಡು ಸಾಂಗ್ ಕೂಡ ಮುಗೀತು. ಬೇರೆಯವ್ರದ್ದೆಲ್ಲ ನೋಡೋಕ್ಕೆ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ಮಗು ಇದ್ದಿದ್ದರಿಂದ. ನಾವು ಹೋಗೋದು ಅಲ್ಲಿ ಮಧ್ಯೆ ಫಾರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಮಗು ಇರೋದ್ರಿಂದ ನಾವು ತುಂಬಾ ನೋಡೋಕ್ಕಾಗಲಿಲ್ಲ.
ಲಡ್ಡು ಡ್ಯಾನ್ಸ್ ಮುಗ್ದಿದ ತಕ್ಷಣ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಬಟ್ ಭರತನ್ಗೆ ಅದು ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅವ್ನು ನೋಡ್ಕೊಂಡು ನಿಂತಿದ್ದ. ಲಡ್ಡು ಬರೋವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಪಾಪು ಕೂಡ ನಿದ್ದೆ ಮಾಡಿದ್ನಲ್ಲ, ಲಡ್ಡು ಬಂದಮೇಲೆ ಎಬ್ಸೋಣ ಅಂದ್ಬಿಟ್ಟು ಅವನ್ನ ಹಾಗೆ ಮಲಗಿಸ್ಕೊಂಡು ಅಲ್ಲೇ ನಿಂತಿದ್ವಿ, ವೆಯ್ಟ್ ಮಾಡ್ತಾಯಿದ್ವಿ ಲಡ್ಡುಗೋಸ್ಕರ. ಇದು ನೋಡಿ ಏನು ಡ್ಯಾನ್ಸ್ ಆಗಿದ ತಕ್ಷಣ ಒಂದು 3-4 ಡ್ಯಾನ್ಸ್ ಆದಮೇಲೆ ಅನೌನ್ಸ್ ಮಾಡ್ತಾರೆ, ಇಂಥ ಸೆಕ್ಷನ್ನವರು, ಇಂಥ ಕ್ಲಾಸಲ್ಲಿ ಇಂಥ ಸೆಕ್ಷನ್ನವರು ಇಂಥವ್ರು ರೆಡಿ ಆಗಿದ್ದಾರೆ, ಮನೆಗೆ ಕರ್ಕೊಂಡು ಹೋಗ್ಬೋದು ನೀವು ಅಂತ. ಎಷ್ಟು ಜನ ಪೇರೆಂಟ್ಸ್ ನೋಡಿ ಕಾಯ್ಕೊಂಡು ನಿಂತಿದ್ದಾರೆ. ನಿಜ ಅವ್ರ ಮಕ್ಕಳು ಬಂದಿದ್ದ ತಕ್ಷಣ ಆ ಪೇರೆಂಟ್ಸ್ ಮುಖದಲ್ಲಿ ಎಷ್ಟು ಖುಷಿ ಅಂತೀರಾ. ಅವ್ರನ್ನ ಚಿಯರಪ್ ಮಾಡೋದೇನು, ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಳ್ಳೋದೇನು, ನಿಜ ಅದನ್ನೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು. ಲಡ್ಡು ಮಾತ್ರ ಬಂದ ತಕ್ಷಣ ಅವ್ರ ಅಮ್ಮ ಮಾಮ ಎಲ್ಲರನ್ನೂ ಬಿಟ್ಟು ನಮ್ಮ ಪಾಪು ಹತ್ರ ಓಡಿ ಬಂದು ಪಾಪುನ ಎತ್ಕೊಂಡು ಪಾಪುನ ಮುದ್ದಾಡ್ತಾ ಇದ್ದ. ಸೊ ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಮಕ್ಕಳದು 1-2 ಫೋಟೋಸ್ ಹೊಡ್ಕೊಂಡ್ಲು. ಲಡ್ಡು ಕಾಡು ಮನುಷ್ಯರ ಥರ ಡ್ಯಾನ್ಸ್ ಆಡಿರೋದ್ರಿಂದ ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ, ಎಲ್ಲ ಹಾಗೇ ಇತ್ತು. ಮನೆಗೆ ಹೋಗಿ ರಿಮೂವ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾವು ಅದೇ ಇದರಲ್ಲಿ 1-2 ಫೋಟೋಸ್ನ ಹೊಡ್ಕೊಂಡು ಟೈಮ್ ಆಗಿತ್ತು ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋದ್ವಿ. ಐ ಹೋಪ್ ಈ ವಿಡಿಯೋನ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೀಗೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್.